ಹಲೋ, ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆಯಿತು ಲಾಗ್ ಮಾಡಿ. ಇವತ್ತು ನಾವು ಒಂದು ಚಿಕ್ಕದಾಗಿ ಒಂದು ಮಾಡಿಫಿಕೇಷನ್ ಮಾಡೋಣ ಅಂತ 2 4 ಕನ್ವರ್ಟ್ ಮಾಡಿದ್ದೀವಿ. ಸೊ ಅದೇ ಥರ ಸಣ್ಣ ಪುಟ್ಟ ಮಾಡಿಫಿಕೇಷನ್ಸ್ ಎಲ್ಲ ಮಾಡ್ಕೊತ ಬಂದಿದ್ದೀನಿ. ಸೊ ಇವಾಗ ಏನು ಅಂತಂದರೆ, ನಾವು ಹ್ಯಾಂಡಲ್ ಬಾರ್ ರೈಸರು, ನಾನು ಇದು ಪ್ರೀ ವರ್ಷನ್ಸ್ ಏನಿದಾವೋ ಅದರಲ್ಲಿ ಯಾವುದ್ರಲ್ಲೂ ಹ್ಯಾಂಡಲ್ ಬಾರ್ ರೈಸನ್ಸ್ ಕೊಟ್ಟಿಲ್ಲ. ಈ ಪ್ರೋ ಸೀರೀಸಲ್ಲೂ ಕೊಟ್ಟವ್ರೆ ಎಕ್ಸ್ಪಲ್ಸಲ್ಲಿ. ಸೊ ಆ ರೀಸನ್ಗೆ ನಾನು ಏನು ಮಾಡಿದೆ ಅಂದರೆ, ಪ್ರಿವಿಯಸ್ಸು ರಿವ್ಯೂ ಮಾಡಬೇಕಾದ್ರೆ ವೀಡಿಯೋದಲ್ಲಿ ಅಬ್ಸರ್ವ್ ಮಾಡಿದೆ. ಬೈಕಲ್ಲಿ ಒಂದು ಸ್ವಲ್ಪ ಫುಲ್ ಕಂಫರ್ಟ್ ಇತ್ತು. ಲಾಂಗ್ ಡ್ರೈವ್ ಮಾಡ್ತಿದ್ದೀವಿ ಅಂತಂದರೆ ಸ್ವಲ್ಪ ಹ್ಯಾಂಡ್ ಫ್ರೀ ಆಗೋದು, ಸ್ಟ್ರೈಟಾಗಿ ಇಟ್ಕೊಂಡು ಆರಾಮಾಗಿ ಹೊಡಿಬೋದು. ಸೊ ಆ ರೀಸನ್ಗೆ ನಾನು ಥಿಂಕ್ ಮಾಡಿ ಹ್ಯಾಂಡಲ್ ಬಾರ್ ರೈಸರ್ಸ್ನ ತರಿಸಿದ್ದೀನಿ. ಸೊ ಅದು ಇನ್ಸ್ಟಾಲ್ ಮಾಡಿ ನೋಡೋಣ, ಸೊ ಇದಕ್ಕೆ ಹೆಂಗೆ ಕಂಫರ್ಟ್ ಇರುತ್ತೆ ಅಂತ. ಬಟ್ ಲೆಗ್ದೊಂದು ಸ್ವಲ್ಪ ಚೇಂಜಸ್ ಇರ್ಬೋದು ಅಷ್ಟೇ. ಬಟ್ ಎಲ್ಬೋದು ನನ್ನ ಪ್ರಕಾರ ಸ್ವಲ್ಪ ವೇರಿಯೇಟ್ ಆಗುತ್ತೆ. ಪ್ಲಸ್ ಎಲ್ಬೋ ಪೈನ್ ಎಲ್ಲ ರೆಡ್ಯೂಸ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ನೋಡೋಣ ಈಗ ಇನ್ಸ್ಟಾಲೇಷನ್ ಆದಮೇಲೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಬನ್ನಿ ಸ್ಟೆಪ್ ಬೈ ಸ್ಟೆಪ್ಸ್ ನೋಡೋಣ. ಈಗ ಈ ಐಟಮ್ ಬಂದುಬಿಟ್ಟು ಫ್ಲಿಪ್ಕಾರ್ಟಲ್ಲಿ ತರಿಸಿದೆ. ಇದು ಕಂಪ್ನಿ ಬಂದು ಮೆಕ್ಯಾನಿಕ್ಸ್ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಸಿಲ್ವರ್ ಕಲರಲ್ಲಿ ತರಿಸ್ಬೇಕಿತ್ತು, ನನಗೆ ಐಟಮ್ ಸ್ಟಾಕ್ ಇರಲಿಲ್ಲ. ಸೊ ಆ ರೀಸನ್ಗೆ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ಕಂಪ್ಲೀಟ್ ಬ್ಲಾಕ್ ಕಲರಲ್ಲಿ ಬರೋದನ್ನ ತರಿಸ್ಬಿಟ್ಟಿದ್ದೀನಿ. ಸೊ ಕಲರ್ ಸ್ವಲ್ಪ ವೇರಿಯೇಷನ್ ಅನಿಸ್ಬೋದು, ಬಟ್ ಓಕೆ ನಡೆಯುತ್ತೆ ಅಂತ ನಾನು ಥಿಂಕ್ ಮಾಡ್ತೀನಿ. ವಾರಂಟಿ ಕಾರ್ಡ್ ಎಲ್ಲ ಕೊಟ್ಟವರು. ಇದಕ್ಕೆ ಹ್ಯಾಂಡಲ್ ಬಾರ್ ರೈಸರ್ಸ್ ಅಂತ ಕರಿತೀವಿ. ಆ್ಯಕ್ಚುಲಿ ನಾನು R15 ತಂದು ಹಾಕೋಣ ಅಂತೇಳಿ ತುಂಬ ದಿನದಿಂದ ಕಾಯ್ತಾ ಇದ್ದೆ. ಬಟ್ ಆದರೂ ಎಕ್ಸ್ಪಲ್ಸಿಗೆ ಬೇಗ ತಂದು ಹಾಕ್ತಾಯಿದ್ದೀನಿ. ನೋಡ್ತಿದ್ದೀರಲ್ಲ, ಇದು ಎಕ್ಸ್ಪಲ್ಸ್ ಲೋಗೋ ಅಲ್ಲೇ ಬರ್ತಿದೆ. ಸೊ ಅದ್ರ ಜೊತೆ ಒಂದು 4 ಬೋಲ್ಟ್ಸು ಕೊಟ್ಟಿದ್ದಾರೆ. 3 ಇಂಚ್ ಬೋಲ್ಟ್ಸ್ ಇದೆ, 2.5 ಇಂಚ್ ಬೋಲ್ಟ್ ಇದೆ. ಸೊ ಅದು ಸ್ಟಾಕ್ದು ಏನಿದೆಯೋ ಈಗ ನಮಗೆ ಇದರಲ್ಲಿ ಸ್ಟಾಕಲ್ಲಿ ಏನು ತೆಗಿಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಹಳೆ 4 ಸ್ಕ್ರೂಸ್ ಏನಿರುತ್ತೋ ಅದನ್ನ ತೆಗೆದುಬಿಟ್ಟು ಸೊ ಡೈರೆಕ್ಟ್ ಇದನ್ನು ನಾವು ಮೌಂಟ್ ಮಾಡಿ ಸ್ಕ್ರೂ ಮಾಡೋದು ಅಷ್ಟೇ. ಅದಕ್ಕೆ ಆಲಂಕಿ ಇದ್ದರೆ ಸಾಕು. ಇದು ಆಲಂಕಿ ಸೈಜ್ ನಾನು ನೋಡ್ಬಿಟ್ಟು ಹೇಳ್ತೀನಿ. ನಮಗೆ ಆಲಂಕಿ ನಂಬರ್ 5 ಬೇಕಾಗುತ್ತೆ. ಸೊ ನಮಗೆ ಈ ಸೆಟ್ ಪೂರ್ತಿ ಎಲ್ಲ ಏನು ಬಿಚ್ಚೋ ಅವಶ್ಯಕತೆ ಇಲ್ಲ. ಈ 4 ಈ ಕ್ಯಾಪ್ಸ್ ಏನಿದೆ, ಈ ಕ್ಯಾಪ್ಸ್ನ ರಿಮೂವ್ ಮಾಡಬೇಕು. ಇದು ಆ್ಯಕ್ಚುಲಿ ಕೈಯಲ್ಲಿ ತೆಗೆದ್ರೇನು ಬಂದ್ಬಿಡುತ್ತೆ, ನೋಡ್ಬೋದು. ಸೊ ಆಲಂಕಿಯಲ್ಲೂ ಲೂಸ್ ಮಾಡಿಕೊಂಡು 4 ಸೈಡ್ಸನ್ನು ತೆಗೆದುಬಿಟ್ಟು ಇನ್ಸ್ಟಾಲ್ ಮಾಡಬೇಕು. ಸೊ ರಿಮೂವ್ ಮಾಡಾದ್ಮೇಲೆ ಈ ಸೆಟ್ ವಾಪಸ್ ಆಚೆ ಬಂದುಬಿಡುತ್ತೆ ಲಾಕಿಂಗ್ ಸಿಸ್ಟಮ್ದು. ಸೊ ಸ್ಟಾಕ್ದು ಏನು ಕೊಟ್ಟಿದ್ದಾರೆ ಅದು 1 ಇಂಚ್ ಅಥವಾ ಒಂದು 1.5 ಇಂಚ್ ಗಂಟ ಅಷ್ಟೇ ಇದೆ. ಈಗ ನಾವು ನಮ್ಗೆ ಅದು ಕೊಟ್ಟಿರೋದು ಸ್ವಲ್ಪ ಒಂದು 2 ಇಂಚಸ್ 2.5 ಇಂಚಸ್ ಗಂಟ ಇದೆ. ಈಗ ಆಲ್ರೆಡಿ ಹ್ಯಾಂಡಲ್ನ ಲೂಸ್ ಮಾಡಿ ಸೈಡ್ಗೆ ಇಟ್ಟಿದ್ದೀನಿ, ಈಗ ನೋಡ್ತಾ ಇರ್ಬೋದು ನೀವು. ಬಟ್ ಈಗ ಏನಂದರೆ, ಈಗ ಇದು ಅಡ್ಜಸ್ಟ್ಮೆಂಟ್ ಮಾಡಿದಾಗ ಸ್ವಲ್ಪ ಕೇಬಲ್ಸ್ಗೆ ಏನಾದರೂ ಶಾರ್ಟೇಜ್ ಆಗುತ್ತಾ, ಇಲ್ಲ ಲೆಂತ್ ಎಳಿಬೇಕಾಗುತ್ತೆ. ಈಗ ನಾವು ಮೇಲಕ್ಕೆ ಹಿಂಗೆ ಎಳೆದಾಗ ಆ್ಯಕ್ಚುಲಿ ಟೈಟಾಗಿ ಕೂತೈತೆ. ಸೊ ಅದು ಹಾಕಿದ್ಮೇಲೆ ಅದ್ರ ಮೇಲೆ ಹೆಂಗೆ ಕೂರ್ಸೋದ ಅಂತ ಒಂದ್ಸರಿ ಯೋಚನೆ ಮಾಡಬೇಕು. ಈಗ ಮೇ ಬಿ ಅದೊಂದು ಟಾಸ್ಕ್ ಆಗುತ್ತೆ ಅನ್ಕೋತೀನಿ. ಇವಾಗ ಈ ಹ್ಯಾಂಡಲ್ ರೈಸರ್ಸ್ನ ಕೂರಿಸಿದ್ದೀನಿ. ಇಲ್ಲಿ ಕೂರಿಸಿದ್ಮೇಲೆ ಮಿನಿಮಮ್ ಅಂದರೂ ಒಂದು 1 ಇಂಚ್ ಮೇಲೆ ಸ್ವಲ್ಪ ಹೈಟ್ ರೈಸ್ ಆಯಿತು. ಬಟ್ ಈ ಕೇಬಲ್ಸ್ ಎಲ್ಲ ಎಕ್ಸ್ಟೆಂಡ್ ಆಗುತ್ತಿಲ್ಲ, ಗೊತ್ತಾಗ್ತಿಲ್ಲ. ಕ್ಲಚ್ ಕೇಬಲ್ಲು ಅದು ಇದೆಲ್ಲ ಇದೆ. ಒಂದ್ಸರಿ ಎಳೆದ್ಬಿಟ್ಟು ಕೂರಿಸ್ತೀನಿ, ನೋಡೋಣ. ಫೈನಲ್ ಔಟ್ಪುಟ್ ಬಂತು. ಸೊ ಪ್ರೋ ಸೀರೀಸ್ ಬೈಕಲ್ಲಿ ಹೆಂಗೆ ಹ್ಯಾಂಡಲ್ನ ಫೀಲ್ ಮಾಡ್ತಿದ್ನೋ ಅದೇ ಥರ ಈಗ ಫೀಲ್ ಐತೆ. ಈಗ ನಾರ್ಮಲಿ ಇಲ್ಲಿ ನೋಡ್ತಿರ್ಬೋದು, ಈ ಕ್ಲಚ್ಚು ಇದೆಯಲ್ಲ ಅದು ಇಷ್ಟು ನಾರ್ಮಲಾಗಿ ಬರೋದು, ಇಷ್ಟು ಲೆಂತಲ್ಲಿ ಇರೋದು. ಸೊ ನಮಗೆ ರೈಡ್ ಮಾಡಬೇಕಾದ್ರೆ ಕಂಫರ್ಟ್ ಫೀಲ್ ಆಗೋದು. ಸೊ ಈಗ ಇದನ್ನು ಸ್ವಲ್ಪ ಈ ಕಂಫರ್ಟ್ ಲೈಕ್ ಹೆಂಗೈತೆ ಅಂದರೆ, ಈಗ ಕೈ ಹಿಂಗೆ ರಿಸ್ಕ್ನ ಮೇಲಕ್ಕೆ ಮಾಡಿಬಿಟ್ಟು ಹಿಂಗೆ ನಾವು ಮೇಲಿಂದ ಹಿಂಗೆ ಆಪ್ರೇಟ್ ಮಾಡಬೇಕು, ಕ್ಲಚ್ ಆಗಲಿ ಬ್ರೇಕ್ ಆಗಲಿ. ಸೊ ಕಂಫರ್ಟಾಗಿದೆ. ಒಂದು ರೋಡಲ್ಲಿ ಹೋಗ್ಬಿಟ್ಟು ಒಂದು ಲಾಗ್ ಮಾಡಿಕೊಂಡು ನೋಡ್ಕೊಂಬರೋಣ ಹೆಂಗಿರುತ್ತೆ ಕಂಫರ್ಟ್ ಅಂತ ಹೇಳ್ಬಿಟ್ಟು. ಅಷ್ಟೇನು ದೊಡ್ಡ ಪ್ರೋಸೆಸ್ ಇಲ್ಲ, ಆರಾಮಾಗಿದೆ. ಎಲ್ಲ ನಾವು ಮೌಂಟ್ ಮಾಡ್ಬೋದು. ಜಸ್ಟ್ ನಮ್ಗೆ ಒಂದು ಆಲಂಕಿ ಇದ್ಬಿಟ್ರೆ ಸಾಕು, ಆರಾಮಾಗಿ ಮೌಂಟ್ ಮಾಡ್ಬೋದು. ಸೊ ಒಂದು ವ್ಲಾಗ್ ಮಾಡ್ತಾ, ಲೈಕ್ ಒಂದು ಶಾರ್ಟ್ ವೀಡಿಯೋ ಮಾಡ್ತಾ ಈಗ ರೈಡ್ ಫೀಲ್ ಮಾಡೋಣ ಹೆಂಗೆ ಕಂಫರ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು. ಇದೊಂಥರ ಹ್ಯಾಂಡಲ್ ಫೀಲು ಅಡ್ಜಸ್ಟ್ಮೆಂಟು ಎಲ್ಲ ಒಂದು ಫುಲ್ ವೇರಿಯೇಟ್ ಆಗಿಬಿಟ್ಟೈತೆ. ಲೈಕ್ ಈ ಕ್ಲಚ್ಚದೆಲ್ಲ ಅಲಾಯಿ ಹೆಂಗಾಗೈತೆ ಅಂತ, ಈಗ ಈ ಕ್ಲಚ್ ಸೆಟಪ್ ಎಲ್ಲ ಹೆಂಗಿದೆಯಲ್ಲ, ಇದೊಂದು ಚೂರು ಹಿಂಗೆ ಸ್ವಲ್ಪ ಟಿಲ್ಟ್ ಆಗಬೇಕಿತ್ತು ಅಪ್ ಸೈಡ್ಗೆ. ಈ ಕಂಪ್ಲೀಟ್ ಡೌನ್ ಟಿಲ್ಟ್ ಆಗಿದೆ ನನಗೆ. ಇದು ರೈಟ್ದೇನೋ ಓಕೆ, ಬಟ್ ಸ್ವಲ್ಪ ಅಲೈನ್ಮೆಂಟ್ ಮಾಡಬೇಕಾಗುತ್ತೆ. ಇನ್ನು ಮಿರರ್ಸೂ ಇಟ್ಸ್ ಲೈಕ್ ಫುಲ್ ಹೈಟ್, ಎಲ್ಲೋ ಫುಲ್ ಮೇಲಿದ್ದಾವೆ ಅನ್ನಂಗೆ ಫೀಲ್ ಆಗ್ತಿದೆ. ಇನ್ನು ಅದು ಹೇಳೋಕ್ಕಿಂತ ಮುಂಚೆ ನನಗೇನೋ ಪರವಾಗಿಲ್ಲ, ಇಟ್ಸ್ ಲೈಕ್ ಒಂಥರ ಡಿಫ್ರೆಂಟ್ ಫೀಲ್ ಚೆನ್ನಾಗಿದೆ. ಹ್ಯಾಂಡಲ್ ಪೂರ್ತಿ ರೈಸ್ ಆಗಿದೆ. ಸೊ ಕಂಫರ್ಟ್ ಅನ್ನಿಸ್ತಿದೆ ಹೊಡಿಲಿಕ್ಕೆ. ಲೆಗ್ ರೆಸ್ಟ್ ಬೇಕು ಅಂತಂದರೆ ಸ್ವಲ್ಪ ಹಾಕೋ ಶೂಸೇ ಸ್ವಲ್ಪ ಈಗ ಹೈ ಹೀಲ್ಸ್ ಬರುತ್ತಲ್ಲ,
ಆ ಥರ ಈಗ ಮಿಡ್ಲಲ್ಲಿ ಸ್ಪೇಸ್ ಇದ್ದು ಬ್ಯಾಕಲ್ಲಿ ಮಾತ್ರ ಇದಿರೋ ಥರ ನೋಡ್ಕೊಂಡು ಹಾಕಬೇಕು. ಬಟ್ ಅದು ಯಾವತ್ತಿದ್ರೂ ಡೇಂಜರು ಆ ಥರ ಮಾಡಿಬಿಟ್ಟಿದ್ದೀವಿ ಅಂತಂದರೆ. ಯಾಕಂದರೆ ಲೈಕ್ ಈ ಥರ ಏನಾದರೂ ಲಾಕ್ ಗೀಕ್ ಆಗಿಬಿಡ್ತು ಅಂತಂದರೆ ಎಮರ್ಜೆನ್ಸಿ ಟೈಮಲ್ಲಿ ಹಿಂಗೆ ತೆಗಿಯೋಕ್ಕೆ ಬರೋಲ್ಲ ಸೈಡ್ಗೆ. ಸೊ ಆ ರೀಸನ್ಗೆ ಆ ಥರ ಏನು ಸರ್ಕಸ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಜಸ್ಟ್ ಒಂದು ಹ್ಯಾಂಡ್ಲ್ ರೈಸ್ ಮಾಡಿಬಿಟ್ಟು ಸ್ವಲ್ಪ ಅಲೈನ್ಮೆಂಟ್ಸ್ನ ಮಾಡ್ಕೊಳ್ಳಿ. ಕಂಫರ್ಟ್ ಆಗಿದೆ, ಚೆನ್ನಾಗಿದೆ. ಫುಲ್ಲು ಏನೋ ಒಂದು ಸ್ವಲ್ಪ ಹೈಟ್ ಇರೋ ಗಾಡಿನ ಓಡಿಸ್ತಿದ್ದೀವಿ ಅನ್ನೋ ಫೀಲ್ ಬರ್ತಾಯಿದೆ. ಪ್ರೀವಿಯಸ್ಗಿಂತ ಇದೊಂಥರ ಚೆನ್ನಾಗಿದೆ. ಇಟ್ಸ್ ಲೈಕ್ ಹೆಂಗೆ ಅನಿಸೈತೆ ಅಂದರೆ ಇಲ್ಲಿ ಕೈಗಳು ಮೇಲೆ ಇಟ್ಕೊಂಡಿರೋದಕ್ಕೆ ಕಾಲುಗಳೇ ನನಗೆ ಎಟಕ್ತಿಲ್ಲ ಅನ್ನೋ ಥರ ಫೀಲ್ ಆಗ್ತಿದೆ. ಬಿಕಾಸ್ ಹ್ಯಾಂಡ್ಸ್ ಫೀಲ್ ಹಂಗೈತೆ ನನಗೆ, ಸ್ವಲ್ಪ ಮೇಲೆ ರೈಸ್ ಆಗಿರೋದಕ್ಕೆ ಆ ಥರ ಫೀಲ್ ಆಗ್ತಿದೆ. ಇದೆಲ್ಲ ಫುಲ್ ಅಡ್ಜಸ್ಟ್ಮೆಂಟು. ತುಂಬ ದಿನ ಆಯಿತು ಕ್ಯಾಮ್ರಾ ಸೈಡ್ಗಿಟ್ಟು. ಸೊ 360 ಅದು ಎಲ್ಲ ಕನೆಕ್ಷನ್ಸ್ ಐತೆ. ಇದಕ್ಕೆ ಗಿಮೌಂಟು ಕರೆಕ್ಟಾಗಿ ಕೂತಿಲ್ಲ. ಇದು ಒಂದು ಸ್ವಲ್ಪ ಲೆಫ್ಟಿಗೆ ಇದ್ದಂಗೆ ಫೀಲ್ ಆಗ್ತಿದೆ. ಇನ್ನು ಮೇಜರ್ ಚೇಂಜಸ್ ಅಂದರೆ ಅದು ಒಂದೇ ನನಗನ್ಸಿದ ಪ್ರಕಾರ. ಫುಲ್ ಲೈಟ್ ಫೀಲ್ ಆಗಿದೆ, ಪ್ಲಸ್ ಇದೊಂದು ಚೂರು ಬೆಂಡ್ ಆಗಿದೆ, ಸ್ವಲ್ಪ ಡೌನ್ ಟಿಲ್ಟ್ ಆಗಿದೆ. ಹಂಗೆ ರೈಟ್ದೇನೋ ಬ್ರೇಕ್ದು ಓಕೆ ಅನಿಸ್ತೈತೆ. ಈಗ ಹಂಗೆ ಲೆಕ್ಕ ಹಾಕ್ಕೊಂಡ್ರೆ ಆ ಗಾಡಿಗೆ ಇದೇ ಥರ ಫೀಲ್ ಸಿಗುತ್ತೆ. ಆ ಪ್ರೋ ಸೀರೀಸ್ ಬೈಕ್ಗೆ ಇಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ಎಲ್ಬೋ ಒಂಚೂರು ಫ್ಲೆಕ್ಸ್ ಆಗುತ್ತೆ. ರಿಸ್ಟ್ ಎಲ್ಲ ಆಲ್ಮೋಸ್ಟ್ ನೋಡಿ, ರಿಸ್ಟ್ ಜಾಸ್ತಿನೇ ಒಂದು ಸ್ವಲ್ಪ ಮುಂದಕ್ಕೆ ಬೆಂಡ್ ಆಗಿದೆ ನೋಡಿ. ಪ್ರೀವಿಯಸ್ ಆಗಿದ್ದರೆ ಈ ಲೆವೆಲಲ್ಲಿ ಇರೋದು ಹಿಂಗೆ. ಸೊ ನಾನು ಇಷ್ಟು ಇದು ಮಾಡೋಂಗಿರಲಿಲ್ಲ. ಸೊ ಹೈಟ್ ಮಾಡಿರೋದಕ್ಕೆ ಫುಲ್ ಹಿಂಗೆ ರೈಸ್ ಆಗ್ತಿದೆ.